ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ಇವತ್ತು ನಿಮ್ಮ ಜೊತೆಗೆ ಮೀಶೋ ಹೋಮ್ ಡೆಕೋರ್ ಹಾಲ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೀಶೋಯಿಂದ ತುಂಬ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಹಾಗ್ಬಿಟ್ಟು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಗಿಬಿಟ್ಟು ನಾನು 2 ವೀಡಿಯೋನ ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ತುಂಬ ಐಟಮ್ಸ್ ಇದೆ ಹಾಗಾಗಿಬಿಟ್ಟು. ಸೊ ಫಸ್ಟ್ ಒನ್ ಬಂದುಬಿಟ್ಟು ಮೆಕ್ಸಿಕೋ ಸೋಪ್ ಹೋಲ್ಡರ್ ಫಾರ್ ಬಾತ್ರೂಮ್. ಇದು ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿದೆ ಫಸ್ಟು, ಆ್ಯಂಡ್ ಟ್ರಾನ್ಸ್ಪರೆಂಟ್ ಕಲರ್ ಕೂಡ ಹೌದು. ಇದರಲ್ಲಿ ಬೇರೆ ಯಾವ ರೀತಿ ಕಲರ್ಸು ಅಂದರೆ ಸ್ಪೆಷಲಿ ಈ ಸಪ್ಲೈಯರಲ್ಲಿ ಬೇರೆ ಕಲರ್ಸ್ ಇಲ್ಲ. ಬಟ್ ಇದು ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ಏನು ಬಾತ್ರೂಮಲ್ಲಿ ಟೈಲ್ಸ್ ಇದೆ ಅದ್ರ ಮೇಲ್ಗಡೆ ಬ್ಯಾಕ್ ಸೈಡ್ ಟೇಪ್ ಕೊಟ್ಟಿದ್ದಾರೆ. ನಾನು ಹೇಗೆ ಅನಿಸೋದು ಅಂತ ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಜಸ್ಟ್ ಸ್ಟಿಕ್ ಮಾಡಿಬಿಟ್ಟು ಸ್ವಲ್ಪ ರಬ್ ಮಾಡಿದರೆ ನೀಟಾಗಿ ಸ್ಟಿಕ್ ಆಗುತ್ತೆ ಇದು. ಆ್ಯಂಡ್ ಪ್ಯಾಕ್ ಆಫ್ 2 ಇದೆ. ಇದು ಪ್ರೈಸು 110 ರುಪೀಸಿಗೆ ನನಗೆ ಸಿಕ್ಕಿದ್ದು. ಸ್ಮಾಲ್ ಹೋಲ್ಸ್ ಇರೋದ್ರಿಂದ ಸೋಪ್ ಇಟ್ಟರೆ ನೀರು ಕೂಡ ಕೆಳಗಡೆನೇ ಹೋಗುತ್ತೆ. ಸೋಪೇನು ನೆಂದು ಹೋಗ್ಬಿಟ್ಟು ಇದಾಗುತ್ತೆ ಅನ್ನೋ ಥರ ಅಂದರೆ ಕರ್ಗೆ ಹೋಗುತ್ತೆ ಆ ಥರ ಯಾವುದೇ ಇದಿಲ್ಲ. ಇದ್ರ ಮೇಲ್ಗಡೆ ನೀವು ಶಾಂಪೂ ಬಾಟಲ್ಸ್ ಬೇಕಿದ್ರೆ ಇಡ್ಬೋದು. ಆ್ಯಂಡ್ ಫೇಸ್ ವಾಶು ಈ ಥರ ಯಾವ್ದು ಬೇಕಾದ್ರೆ ಇಡ್ಬೋದು. ಮತ್ತು ಈ ಒಂದು ಸೋಪಲ್ಲಿ ಕೂಡ ಅಷ್ಟೇ, ಇದು ಎಲ್ಲ ಟೈಪ್ ಸೋಪ್ಗೂ ಆಗುತ್ತೆ. ಬಿಗ್ ಸ್ಮಾಲ್ ಯಾವ ಥರ ಸೋಪನ್ನು ಬೇಕಾದ್ರೆ ನೀವು ಇದ್ರ ಮೇಲೆ ಇಡ್ಬೋದು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಜಸ್ಟ್ ಹೀಗೆ ಕಾಣಿಸ್ಬಿಟ್ಟು ಚೂರು ರಬ್ ಮಾಡಿಬಿಟ್ಟು ಅದನ್ನು ಏನು ಸೋಪ್ ಬಾಕ್ಸ್ ಇದೆ ಅದನ್ನು ಹಾಕಿದರೆ ಆಯಿತು. ನೀವು ಸೋಪನ್ನು ಅದ್ರ ಮೇಲೆ ಇಡ್ಬೋದು. ನೋಡಿ ಈ ಪಿಕ್ಚರಲ್ಲಿ ಅದರ ಆ್ಯಕ್ಚುಲಿ ನೀರೆಲ್ಲ ಕೆಳಗಡೆ ಹೋಗುತ್ತೆ, ಸೋಪೇನು ಕರಗುತ್ತೆ ಅನ್ನೋ ಭಯ ಇಲ್ಲ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಾನು ತುಂಬ ದಿನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಫೈನಲಿ ತರಿಸಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು 110 ರುಪೀಸಿಗೆ ಏನು ಕ್ವಾಲಿಟಿ ಇತ್ತಲ್ಲ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸ್ಗೆ ಗಿಂತ ಜಾಸ್ತಿನೇ ಕ್ವಾಲಿಟಿ ಮಾಡಿಕೊಟ್ಟಿದ್ದಾರೆ ಅಂತ ನಂಗೆ ಫೀಲ್ ಆಯಿತು. ಯಾರಾದರೂ ತೊಗೋಬೇಕು ಅಂತಿದ್ರೆ ನಾನು ಕೋಡ್ನ ಮೆನ್ಷನ್ ಮಾಡಿರ್ತೀನಿ, ತೊಗೋಬೋದು. ಕಲರ್ ಮಾತ್ರ ಒಂದೇ ಇದೆ, ಅಂದರೆ ಟ್ರಾನ್ಸ್ಪರೆಂಟ್ ಕಲರಲ್ಲಿ ಮಾತ್ರ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನವ್ಯ ಕ್ರಿಯೇಷನ್ಸ್ ಯು ಆ್ಯಂಡ್ ಮೀ ಕ್ಯೂಟ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ನೋಡೋಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಏನು ಪಿಕ್ಚರಲ್ಲಿ ತೋರಿಸಿದ್ದಾರೋ ಸೇಮ್ ಪ್ರಾಡಕ್ಟ್ ರಿಸೀವ್ ಆಗಿದೆ ನನಗೆ. ಸೈಜು ಒಂದು ಕಪ್ಪಲ್ಲಿರುವಂಥ ಕ್ಯಾಟು ಸ್ವಲ್ಪ ದೊಡ್ಡದಾಗಿದೆ, ಒಂದು ಕಪ್ಪಲ್ಲಿರುವಂಥ ಕ್ಯಾಟ್ ಸ್ವಲ್ಪ ಸಣ್ಣದಾಗಿದೆ. ಅದ್ರ ಮೇಲ್ಗಡೆ ಯು ಆ್ಯಂಡ್ ಮೀ ಅಂತ ಬರ್ತಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಮ್ಯಾಗ್ನೆಟ್ ಕೂಡ ಕೊಟ್ಟಿದ್ದಾರೆ. ಫ್ರಿಡ್ಜಿಗೆ ಸ್ಟಿಕ್ ಹಾಕಿದರೆ ಅದು ಅಂಟ್ಕೊಳ್ಳುತ್ತೆ. ಆ್ಯಂಡ್ ಬೇಬಿ ಪಿಂಕ್ ಕಲರಲ್ಲಿದೆ. ಅದ್ರ ಮೇಲ್ಗಡೆ ಲೈಟ್ ಹಾರ್ಟ್ ಎಲ್ಲ ಬರ್ತಿದ್ದಾರೆ. ಆ್ಯಂಡ್ 2 ಕಪ್ಪಲ್ಲೂ ಕ್ಯಾಟ್ ಇದೆ, ಅಂದರೆ ಅರ್ಧ ಮುಳುಗಿರುವಂಥ ಕ್ಯಾಟ್ ಇದೆ. ತುಂಬಾ ಚೆನ್ನಾಗಿದೆ. ನನಗಿದು 70 ರುಪೀಸಿಗೆ ಸಿಕ್ತು. ಇದ್ರದ್ದು ಕೋಡ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ತೊಗೋಬೋದು. ಇದನ್ನು ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಕಲರ್ಸ್ ಅವೈಲೇಬಲ್ ಇಲ್ಲ, ಬಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ಅಂದರೆ ಏನು ಕ್ಯಾಟ್ ಇದೆ ಇದರಲ್ಲಿ ಒಂದೇ ಕಲರ್ ಇರೋದು, ಬಟ್ ಇದರಲ್ಲಿ ಪ್ಯಾಟರ್ನ್ಸ್ ಚೇಂಜ್ ಇದೆ. ಅದನ್ನು ನೀವು ಚೆಕ್ ಮಾಡಿಬಿಟ್ಟು ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಅಂತೇಳಿ. ಇದ್ರ ಪ್ರೈಸು 260 ರುಪೀಸಿಗೆ ನನಗೆ ಸಿಕ್ಕಿದ್ದು. ಇದು ಸ್ವಲ್ಪ ನ್ಯಾಚುರಲ್ ಪ್ಲ್ಯಾಂಟಿನ ಏನಿರುತ್ತಲ್ಲ ಹಾಗೇ ಕಾಣಿಸುತ್ತೆ. ಹಾಗಾಗ್ಬಿಟ್ಟು ಇದನ್ನ ನೀವು ಔಟ್ಡೋರಲ್ಲಿ ಕೂಡ ಇಟ್ಕೋಬೋದು. ಅಂದರೆ ನ್ಯಾಚುರಲ್ ಪ್ಲ್ಯಾಂಟ್ನ ತೊಗೊಂಬಂದ್ಬಿಟ್ಟು ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ ಆ ಥರ ಎಲ್ಲ ಫೀಲ್ ಆದರೆ ಬೇಕಾದ್ರೆ ಇದನ್ನು ಇಟ್ಕೋಬೋದು. ಬಟ್ ನ್ಯಾಚುರಲ್ ಪ್ಲ್ಯಾಂಟಿನ ಫೀಲ್ ಅಂತೂ ಕೊಡೋಲ್ಲ, ಬಟ್ ಲುಕ್ ಕೊಡತ್ತೆ ಅಷ್ಟೇ. ಈ ಪ್ಲ್ಯಾಂಟ್ 260 ರುಪೀಸಿಗಿದೆ. ಇದು ಆಲ್ಮೋಸ್ಟ್ ಐಕೆಲ್ಲೂ ಅವೈಲೇಬಲ್ ಇತ್ತು. ನಾನು ಇದನ್ನು ಐಕೆಯಲ್ಲಿ ಕೂಡ ಒಂದು ತೊಗೊಂಬಂದಿದ್ದೆ 199 ರುಪೀಸ್ ಕೊಟ್ಬಿಟ್ಟು. ಇಲ್ಲಿ ಮತ್ತು ನಾನು ಐಕೆಯಲ್ಲಿ ಚೆಕ್ ಮಾಡಿದಾಗ ಅದ್ರ ಪ್ರೈಸ್ ಜಾಸ್ತಿ ಆಗಿತ್ತು, 299 ರುಪೀಸ್ ಆಗಿದೆ ಈಗ. ಹಾಗಾಗ್ಬಿಟ್ಟು ಮತ್ತು ಮೀಶೋಲ್ಲೇ ಆರ್ಡ್ರ್ ಮಾಡಿದೆ. ಬಟ್ ಸೇಮ್ ಇದೆ ಎರಡ್ರದ್ದು, ಏನು ಕ್ವಾಲಿಟಿಲಿ ಏನು ನನಗೆ ವ್ಯತ್ಯಾಸ ಕಾಣಲಿಲ್ಲ. ಕೆಳಗಡೆ ಅವರು ಪ್ಲ್ಯಾಂಟರ್ ಕೂಡ ಕೊಟ್ಟಿದ್ದಾರೆ. ಬಟ್ ನೀವು ಇದನ್ನು ಬೇರೆ ಪ್ಲ್ಯಾಂಟರ್ಗೆ ಹಾಕ್ಬಿಟ್ಟಿಟ್ರೆ ಇನ್ನೂ ಚೆನ್ನಾಗೇ ಕಾಣುತ್ತೆ. ಅಂದರೆ ಗೋಲ್ಡನ್ ಕಲರ್ ಪ್ಲ್ಯಾಂಟರ್ ಒಳಗಡೆ ಹಾಕಿಟ್ರೆ ಸೊ ಲಿವಿಂಗ್ ರೂಮ್ ಡೆಕೋರೇಟ್ ಮಾಡೋಕ್ಕಾಗಿರ್ಬೋದು, ಔಟ್ಡೋರಲ್ಲಿ ಇಲ್ಲಾದರೂ ಡೆಕೋರೇಷನ್ಗೆ. ಆ್ಯಂಡ್ ಕಿಚನಲ್ಲಿ ಕೂಡ ಇದು ಚೆನ್ನಾಗೇ ಕಾಣಿಸುತ್ತೆ. ನಾನು ನಿಮಗೆ ತೋರಿಸಿದ್ದೀನಿ. ನನಗೆ ಆ್ಯಕ್ಚುಲಿ ಇದು ವಿಂಡೋ ಡೆಕೋರೇಟಿಗೆ ಬೇಕಾಗಿತ್ತು. ಆದರೆ ನೋಡಿ, ಒಂದು ಐಕೆಯದಿದೆ, ಒಂದು ಮೀಶೋದಿದೆ. ಬಟ್ ಇನ್ನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಎರಡೂ ಸೇಮ್ ಲೆಂತ್ ಇದೆ, ಕ್ವಾಲಿಟಿನೂ ಅಷ್ಟೇ ಸೇಮೇ ಇದೆ, ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಒನ್ ಬಂದುಬಿಟ್ಟು ತುಂಬ ಟೈಮಿಂದ ತೊಗೊಬೇಕು ಅಂತ ಅಂದ್ಕೊಂಡಿದ್ದು ಪ್ರಾಡಕ್ಟ್ ಇದು. ಬಟ್ ನೋಡ್ತಾ ಇದ್ದೆ, ಆಮೇಲೆ ಬೇಡ ಅಂತ ಬಿಡ್ತಾಯಿದ್ದೆ. ಬಟ್ ಈ ಸಲ ಇಲ್ಲಿ ತೊಗೊಂಡೇ ಬಿಡೋಣ ಅಂತ ಹೇಳಿ ತೊಗೊಂಡಂಥ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ. ಇದು ಬಂದುಬಿಟ್ಟು ಮಿನಿ ಡೋನಟ್ ವೈಸ್. ಮಿನಿ ಯಾಕಂತಂದರೆ ಇದು 6 ಇಂಚಸ್ ಇದೆ. ಇದರಲ್ಲಿ ನಿಮಗೆ ದೊಡ್ಡ ಬೇಕಂದರೆ ಕೂಡ 12 ಇಂಚಸಲ್ಲಿ ಕೂಡ ಅವೈಲೇಬಲ್ ಇದೆ ಇದು. ಇದ್ರ ಪ್ರೈಸ್ ಬಂದು 304 ರುಪೀಸು. ಇದ್ರ ಮೆಟೀರಿಯಲ್ಲು ಸಿರಾಮಿಕ್, ಬಿದ್ದರೆ ಹೊಡೆದೋಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ಲೆಂತ್ ಇದೆ ಆ್ಯಕ್ಚುಲಿ ಇವರು 10 ಸೆಂಟಿಮೀಟರ್ಸ್ ಅಂತ ಹೇಳಿದ್ದಾರೆ. ಪ್ಯಾಕ್ ಆಫ್ 2 ಬರುತ್ತೆ ನಿಮಗೆ. ಆ್ಯಂಡ್ ಇದು ವೈಟ್ ಕಲರೆಲ್ಲ ಇದೆ. ಇನ್ನೊಂದು ಯೆಲ್ಲೋ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ, ಆದರೆ ಅದು ಸಪ್ಲೈಯರ್ ಬೇರೆ ಇದ್ದಾರೆ. ಅಂದರೆ ಇವ್ರ ಹತ್ರ ವೈಟ್ ಕಲರ್ ಮಾತ್ರ ಅವೈಲೇಬಲ್ ಇದೆ. ಬಟ್ ಇವ್ರ ಹತ್ರ ಸೈಜಲ್ಲಿ ನಿಮ್ಗೆ ಏನಾದರೂ ದೊಡ್ಡ ಬೇಕು ಅಂತಂದರೆ ಬೇಕಾದ್ರೆ ಸೈಜ್ ಸ್ವಲ್ಪ ದೊಡ್ಡದಿರೋದು ಕೂಡ ಇದೆ. ಬಟ್ ನನಗೆ ಸಾಕಿತ್ತು, ಸಣ್ಣ, ಇದು ತುಂಬ ಸಣ್ಣದಾಗೂ ಇಲ್ಲ.
ಆ್ಯಂಡ್ ಇದು ನೋಡೋಕ್ಕೆ ಡೋನಟ್ಸ್ ಶೇಪಲ್ಲಿ ಇರೋದ್ರಿಂದ ಇದ್ರ ಹೆಸರು ಕೂಡ ಸೇಮೇ ಇದೆ, ಡೋನಟ್ ವೇಸ್ ಅಂತ ಸರ್ಚ್ ಮಾಡಿದ್ರೇನು ಸಿಗುತ್ತೆ. ಬಟ್ ನಾನು ಕೋಡ್ನ ಮೆನ್ಷನ್ ಮಾಡಿರ್ತೀನಿ ನಿಮಗೆ, ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಈ ಪ್ರಾಡಕ್ಟು ಚೆನ್ನಾಗಿದೆ ತೊಗೋಬೋದು. ಆ್ಯಂಡ್ ಇದನ್ನು ಆಲ್ಮೋಸ್ಟ್ ಇವಾಗ ಎಲ್ಲರೂ ಬೈ ಮಾಡ್ತಿರ್ತಾರೆ. ಈ ಪ್ರಾಡಕ್ಟ್ನ ಹೋಮ್ ಡೆಕೋರ್ ಐಟಮಾಗಿ ಯೂಸ್ ಮಾಡೋದಕ್ಕಂತೂ ಎಲ್ಲರೂ ಮನೇಲೂ ಸಾಧಾರಣವಾಗಿರುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಅವೈಲೇಬಲ್ ಇದೆ, ರೆಡ್ಡು ಇದೆ, ಬ್ಲ್ಯಾಕ್ ಇದೆ. ಸೊ ಚೆಕ್ ಮಾಡಿಬಿಟ್ಟು ನೀವು ತೊಗೊಳ್ಳಿ. ನಾನು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ನಾನು ಈ ವಿಡಿಯೋದ ಕಂಟಿನ್ಯೂಷನ್ ತೊಗೊಂಡು ನಾನು ನೆಕ್ಸ್ಟ್ ಮತ್ತೊಂದು ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.